ನಮಸ್ಕಾರ ವಿದ್ಯಾರ್ಥಿಗಳೇ, KCT ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಸುಸ್ವಾಗತ ಗಣಿ ಎಜು ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಓಕೆ, ನೀವು ಈಗ ನೋಡ್ತಿರಬಹುದು ಒಂದು ವೆಬ್ಸೈಟಲ್ಲಿ ಬಂದುಬಿಟ್ಟು ಒಂದು ನೋಡಿದರೆ ಮೇನಾಗಿ ಒಂದು ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಬಂದೈತೆ, ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು. ಓಕೆ, ಭಾಳಷ್ಟು ಹುಡುಗರು ಕೇಳ್ತಿದ್ದಾರೆ ನೀಟ್ ಸ್ಟೂಡೆಂಟ್ ಕೂಡ ನಮಗೆ ಯಾವುದೇ ಥರನಾದಾಗಿ ನೀಟ್ಗೆ ಸಂಬಂಧಪಟ್ಟಾಗಿ ಏನು ಕೂಡ ಬಂದಿಲ್ಲ ಅಂತ ಹೇಳ್ತಿದ್ರಿ. ಇವಾಗ ಅದೆಲ್ಲನೂ ಕೂಡ ಒಂದು ಉತ್ತರಾಗಿ ನಮ್ಮ ಕಡೆಯಿಂದ ಒಂದು ಬಿಟ್ಟಿದ್ದಾರೆ. ಏನಂತಂದರೆ ಈಗ ನೋಡ್ತಿರ್ಬೋದು, ಇವತ್ತು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2025 NT ಅಪ್ಲಿಕೇಶನ್. ಯಾರೆಲ್ಲ NT ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ್ದು ಏನಪ್ಪ ಅಂದರೆ ನಿಮ್ಮೊಂದು ರ್ಯಾಂಕ್ ಅನ್ನೋದು ಬಿಟ್ರೆ, ಅಂದರೆ ರ್ಯಾಂಕ್ ಅನ್ನಪ್ಪ ಅದು ಆಲ್ ಇಂಡಿಯಾದ ರ್ಯಾಂಕೆ ಯಾರೆಲ್ಲ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ನಿಮಗೆ ಇಲ್ಲಿ ಏನಂತ ಸ್ಪೆಷಲಾಗಿ ಬಂದು ನೋಡೋದಂದರೆ ಇಲ್ಲಿ ಪ್ರವೇಶ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ UG CET ಅಂತಲೇ ಇದೆ, ಇನ್ನೂ ಕೂಡ UG NEET ಅಂತ ಇನ್ನೂ ಕೂಡ ಮೆನ್ಷನ್ ಮಾಡಿಲ್ಲ. UG CETದಲ್ಲೇ ಬರಬೇಕಾಗ್ತದೆ. ನೀವು ಅದು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ದೊಡ್ಡ ಪೇಜ್, ಓಕೆ, 1256 ಪೇಜಸ್ ಇರುವಂಥ ಒಂದು ದೊಡ್ಡ ಒಂದು PDF ನಿಮ್ಗೆ ಸಿಗ್ತದೆ. ಅದನ್ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಿರಬೇಕು, ಕರ್ನಾಟಕದಲ್ಲಿ 17 ರ್ಯಾಂಕ್, ಅಂದರೆ ಆಲ್ ಇಂಡಿಯಾದಲ್ಲಿ ರ್ಯಾಂಕ್ 17 ಬಂದವರು ನಮ್ಮ ಕರ್ನಾಟಕಕ್ಕೆ ಪೋಸ್ಟ್ ಇದ್ದಾರೆ. ನಿಮ್ಗೆ ಗೊತ್ತಿರಬೇಕು, ಮೇ ಬಿ ನಾವು ಒಂದು ಯಾವುದೋ ಇಂಟರ್ವ್ಯೂದಲ್ಲಿ ನೋಡಿದ್ದವರು ಮೇ ಬಿ ಬಿಜಾಪುರದಲ್ಲಿ ಇರಬೇಕು ಅನ್ಸುತ್ತೆ. ಅವರು ಸೆಕೆಂಡ್ 22 ರ್ಯಾಂಕ್ ಬಂದವರು ನಮ್ಮ, ಅಂದರೆ ಆಲ್ ಇಂಡಿಯಾ ರ್ಯಾಂಕಲ್ಲಿ 22 ಬಂದವರು ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ ರ್ಯಾಂಕ್ ಅವರು. ಹಾಗೆ ಅದೇ ರೀತಿ ಕೊಟ್ಟಿದ್ರೆ ಆಲ್ ಇಂಡಿಯಾ ರ್ಯಾಂಕು ಏನೇನು ಕೊಟ್ಟಿದ್ರಪ್ಪ ಅಂದರೆ ನೀವು ಏನೇನು ಗಮನಿಸಬೇಕಪ್ಪ ಅಂತಂದರೆ ನಿಮ್ಮ ಒಂದು ಕಾಣಿಸ್ತೀವಿ ನೋಡಿ ನೀಟ್ ರೂಲ್ ನಂಬರ್. ಓಕೆ, ಇಲ್ಲಿ ಕಾಣಿಸ್ತಿದೆ ನೀಟ್ ರೂಲ್ ನಂಬರ್ ನೋಡ್ಕೊರಿ. ಯಾಕಂದರೆ ಈ ರೂಲ್ ನಂಬರೇ ನಿಮಗೆ ನಾಳೆ ಎಂಟ್ರಿ ಮಾಡೋಕ್ಕೆ ಹೇಳ್ತಾರೆ, ನಿಮ್ಮ ಕೇದಲ್ಲೇ ಹೇಳ್ತಾರೆ. ಯಾಕಂದರೆ ಎಲ್ಲರಿಗೂ ಕೂಡ ನಿಮಗೆ ಸಪ್ರೇಟಾಗಿ ಏನು ಮಾಡ್ತಾರೆ, ನಿಮಗೆ ರ್ಯಾಂಕ್ ಅಂದರೆ ಕೊಡಲ್ಲ. ಅಂದರೆ ಈಗ ನಮ್ಮ ರ್ಯಾಂಕ್ 1 ರ್ಯಾಂಕ್ 2 ಅಂತ ಸಪ್ರೇಟ್ ಕೊಡೋಕ್ಕೆ ಬರಲ್ಲ. ಇದೇ ಆಲ್ ಇಂಡಿಯಾ ರ್ಯಾಂಕ್ ಮೇಲೆ ನಿಮಗೆ ಕೌನ್ಸಿಲಿಂಗ್ ನಡೆಯೋದು. ಸೊ ಹಂಗಾಗಿ ಈ ನೀಟ್ ರೂಲ್ ನಂಬರ್ ಸರಿಯಾಗಿದೆಯಲ್ಲ ನೋಡ್ಕೊರಿ. ಆ್ಯಂಡ್ ಅದಾದ ತಕ್ಷಣ ನಿಮ್ಮ ನೀಟ್ ಸ್ಕೋರ್ ಎಲ್ಲ ಸರಿಯಾಗಿದೆಯಲ್ಲ ನೋಡ್ಕೊರಿ. ಆ್ಯಂಡ್ ನಿಮಗೆ ಬಂದಿರತಕ್ಕಂಥ ಆಲ್ ಇಂಡಿಯಾ ರ್ಯಾಂಕ್ ಅಂದರೆ ನೀಟ್ ರ್ಯಾಂಕ್ ಸರಿಯಾಗಿದೆಯಲ್ಲ ನೋಡ್ಕೋಬೇಕಾಗ್ತದೆ. ಈ ಒಂದು PDF ಓಕೆ ನಿಮಗೆ ಕೇದಲ್ಲೇ ಸಿಗ್ತದೆ, ಹೋಗ್ಬಿಟ್ಟು ನೋಡ್ಕೊರಿ. ಆ್ಯಂಡ್ ಎಷ್ಟು ನೋಡಿ ಬೇಕಾದ್ರೆ ನಿಮಗೆ ಟೋಟಲ್ ಕೊನೆ ಪೇಜ್ ತೋರಿಸ್ತೀನಿ ನಿಮಗೆ. ಭಾಳಷ್ಟು ಹುಡುಗರು ಯಾಕಂದರೆ ಡೀಟೇಲ್ ಆಗಿ ನಮ್ಮ ಕಡೆಯಿಂದ ಎಲ್ಲನೂ ಕೂಡ ಬಿಟ್ಬಿಡೋರೆ. ಓಕೆ, ಬರೋಬ್ಬರಿ ನೋಡಿ ಎಷ್ಟು ಕಾಣಿಸ್ತಿದೆ ಅಂತಂದರೆ ಇಲ್ಲಿ ಕಾಣಿಸ್ತಿದೆ. ಓಕೆ, ಟೋಟಲಾಗಿ ಬಂದುಬಿಟ್ಟು ಇಲ್ಲಿ, ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿ ನಿಮ್ಮ ಇಲ್ಲಿ ಕೊಟ್ಟವ್ರೆ. ಟೋಟಲಾಗಿ ಎಲ್ಲರದ್ದು ಕೂಡ ಕೊಟ್ಬಿಡೋರೆ. ಇದೇ ಒಂದು ಖುಷಿ ವಿಚಾರ. ಬಟ್ ಇಲ್ಲಿ ಬಂದಿರತಕ್ಕಂಥದ್ದು ಈ 113 ಅನ್ನೋದು ಎಲ್ಲರೂ ಕೂಡ ಈ ಮಾರ್ಕ್ಸ್ ಅಂತಂದರೆ ಎಲಿಜಿಬಿಲಿಟಿ ಮಾರ್ಕ್ಸ್ ನಿಮಗೆ ಬಂದಿರತಕ್ಕಂಥದ್ದು SC ಸ್ಟೂಡೆಂಟ್ ಕೂಡ ಎಲ್ಲರೂ ಕೂಡ ಇನ್ಕ್ಲೂಡ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಓಕೆ ನಿಮ್ಮ ಒಂದು ಇಲ್ಲಿ ಎಷ್ಟಿದೆ 1,31,000 ಅಂತ ಕಾಣಿಸ್ತಿದ್ದು ಇವರೆಲ್ಲರೂ ಕೂಡ ಎಲಿಜಿಬಲ್. ಓಕೆ, ನಿಮ್ಮ ಒಂದು ಇದು ರ್ಯಾಂಕ್ ಇದು. ಓಕೆ, ಇದು ಬಂದುಬಿಟ್ಟು ರ್ಯಾಂಕ್ ಇರ್ತದೆ. ಇದು ರೂಲ್ ನಂಬರು, ಇದು ಸೀರಿಯಲ್ ವೈಸ್ ಸೀರಿಯಲ್ ನಂಬರ್ ಕೊಟ್ಟರೆ ಅಂತಂದರೆ ಟೋಟಲ್ ಆಗಿ ಸೀರಿಯಲ್ ನಂಬರ್ ಎಷ್ಟು ಕೊಟ್ಟರು ನೋಡಿ, ಇಷ್ಟು ಜನದ್ದು ಕೂಡ ಕೊಟ್ಬಿಡೋರೆ. ಸೊ ಎನಿವೇ ನಮ್ಮ ಕೀದರ್ ಒಂದು ಗುಡ್ ನ್ಯೂಸ್. ಓಕೆ, ಯಾಕಂದರೆ ಎಷ್ಟೊತ್ತು ವೇಟ್ ಮಾಡಿದ್ರಿ, ಎಷ್ಟು ದಿನ ವೇಟ್ ಮಾಡಿದ್ರು, ನೀಟ್ಗೆ ತಕ್ಕನಾಗೆ ಒಂದು ಕೂಡ ಅಪ್ಡೇಟ್ ಬರ್ತಿಲ್ಲ ಅಂತ ಹೇಳಿದ್ವಿ. ಇಲ್ಲಿ ಕೆಲವೊಂದಿಷ್ಟು ನೋಟನ್ನು ಕೊಟ್ಟಿದ್ದಾರೆ. ಮೆರಿಟ್ ಲಿಸ್ಟ್ ಡಿಸ್ಪ್ಲೇಡ್ ಆ್ಯಸ್ ರಿಸೀವ್ಡ್ ಫ್ರಮ್ ದ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನ್. ಓಕೆ, ಇವರು ಕೊಟ್ಟಿರ್ತಕ್ಕಂಥ ಒಂದು ಏನಿದೆಯೋ ಆ ಒಂದು ಡೀಟೇಲ್ಸ್ ಮಾತ್ರ ಇರೋದಿಲ್ಲಿ. ಇಂಟ್ರೆಸ್ಟೆಡ್ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇಲ್ಲಿ ಕಾಣಿಸ್ತಿದೆ ಡ್ಯೂಲಿ ಫುಲ್ಫಿಲ್ಲಿಂಗ್ ಎಲಿಜಿಬಿಲಿಟಿ ನಾರ್ಮ್ಸ್ ಹ್ಯಾವ್ ಟು ರಿಜಿಸ್ಟರ್ ಇನ್ KA ಫಾರ್ ಅಡ್ಮಿಷನ್ ಟು ಮೆಡಿಕಲ್, ಡೆಂಟಲ್ ಆ್ಯಂಡ್ ಆಯುಷ್ ಅಂತ ಕಾಣ್ತಾರೆ. ಅಂದರೆ ಯಾರೆಲ್ಲ ಈಗ ಪಾರ್ಟಿಸಿಪೇಟ್ ಮಾಡ್ಕೊತಿದ್ರು, ನೀವು ಎಲಿಜಿಬಿಲಿಟಿ ಇದ್ದವರು ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದರೆ KAದಲ್ಲೇ ರಿಜಿಸ್ಟ್ರೇಷನ್ ಆಗಬೇಕು. ರಿಜಿಸ್ಟ್ರೇಷನ್ ಲಿಂಕ್, ಇನ್ಫಾರ್ಮೇಷನ್ ಬುಲೆಟಿನ್ ಆ್ಯಂಡ್ ಡೀಟೇಲ್ಸ್ ರಿಗಾರ್ಡಿಂಗ್ ವೆರಿಫಿಕೇಷನ್ ವಿಲ್ ಬಿ ಪಬ್ಲಿಷ್ಡ್ ಶಾರ್ಟ್ಲಿ ಇನ್ KA ವೆಬ್ಸೈಟ್ ಅಂತಂದರೆ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಏನು ಮಾಡ್ತಾರೆ ಅಂತಂದರೆ ನಿಮ್ಮ ರಿಜಿಸ್ಟ್ರೇಷನ್ ಲಿಂಕ್ನ ಮತ್ತು ಈ ಫುಲ್ ಯಾವ ರೀತಿ ಕೌನ್ಸಿಲಿಂಗ್ ನಡೀತದೆ ಅದೆಲ್ಲ ಕೂಡ ಬುಲೆಟಿನ್ ಅನ್ನೋದು ಎಲ್ಲನೂ ಕೂಡ ಏನು ಮಾಡ್ತಾರೆ ಅಂತಂದರೆ ಇದೇ ಒಂದು KA ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ ಶಾರ್ಟ್ಲಿ. ಇನ್ನೂ ಸ್ವಲ್ಪ ಕೆಲವೊಂದಿಷ್ಟು ದಿನದಲ್ಲಿ ಏನು ಮಾಡ್ತಾರೆ, ಪಬ್ಲಿಷ್ ಮಾಡ್ತಾರೆ. ನೆಕ್ಸ್ಟು ರೀಡ್ UG NEET 2025 ಇನ್ಫಾರ್ಮೇಷನ್ ಬುಲೆಟಿನ್ ಫಾರ್ ಎಲಿಜಿಬಿಲಿಟಿ ಆ್ಯಂಡ್ ರಿಸರ್ವೇಷನ್ ಕ್ರಿಟೇರಿಯಾ. ಅಂದರೆ ಈಗ ಕೆಲವೊಂದಿಷ್ಟು ಹುಡುಗರಿಗೆ ಡೌಟ್ಸ್ ಆಗ್ತದೆ, ನಾಳೆ ನಾವು ಎಲಿಜಿಬಿಲಿಟಿ ಇದ್ದೀವಿ ಆದರೂ ಕೂಡ ಕೆಲವೊಂದಿಷ್ಟು ಸೀಟ್ ಸಿಕ್ಕಿಲ್ಲ, ಕೆಲವೊಂದಿಷ್ಟು ರಿಸರ್ವೇಷನ್ ಇರ್ತೀರ ಆದರೂ ಕೂಡ ತಗೊಂಡಿರಲ್ಲ, ಇವನ್ನೆಲ್ಲನೂ ಕೂಡ ಒನ್ ಟೈಮ್ ನೋಡ್ಕೋಬೇಕಾಗ್ತದೆ. ಓಕೆ, KAದವ್ರು ಏನು ಹೇಳ್ತಾರೆ, ಶಾರ್ಟ್ಲಿ ಇನ್ನೂ ಸ್ವಲ್ಪ ದಿನದಲ್ಲಿ ಏನು ಮಾಡ್ತಾರೆ, ನಿಮಗೆ ಒಂದು ಬುಲೆಟಿನ್ ಅಂತ ಬಿಡ್ತಾರೆ. ಇದು ರಿಜಿಸ್ಟ್ರೇಷನ್ ಲಿಂಕು ಕೂಡ ಬಿಡ್ತಾರೆ. ನಿಮ್ಮ ರೂಲ್ ನಂಬರ್ ಎಂಟ್ರಿ ಮಾಡಬೇಕು, ರಿಜಿಸ್ಟ್ರೇಷನ್ ಲಿಂಕ್ ಬಿಡ್ತಾರೆ. ಸೊ ಹಂಗಾಗಿ KAದಲ್ಲಿ ಶಾರ್ಟ್ಲಿ ಅಂತ ಹೇಳಿದ್ರೆ ಇನ್ನೂ ಕೆಲವೊಂದಿಷ್ಟು ದಿನಗಳು ಅಷ್ಟೇ ಆಗ್ಬೋದು. ಮೇ ಬಿ ಇನ್ನೂ 3 to 4 ಡೇಸ್ ಅಥವಾ 4 to 5 ಡೇಸ್ ಅಥವಾ 1 ವೀಕ್ ಮ್ಯಾಕ್ಸಿಮಮ್. ಅಷ್ಟರಲ್ಲೇ ನಿಮ್ದೆಲ್ಲನೂ ಕೂಡ KAದವ್ರದ್ದು ಕೂಡ ಕೌನ್ಸಿಲಿಂಗ್ ಏನೇನೆಲ್ಲ ಮಾಡ್ಕೋಬೇಕು ಎಲ್ಲನೂ ಕೂಡ KAದವ್ರು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡಿರ್ತಾರೆ. ಯಾಕೆ ಇಷ್ಟೊಂದೆಲ್ಲನೂ ಕೂಡ ಡೀಟೇಲ್ಸ್ ಆಗಿ ಬಿಟ್ಟಿದ್ದಾರೆ ಅಂತಂದರೆ ಎಲ್ಲನೂ ಕೂಡ ಈಗ ಈ ಯಾರ ಕಡೆಯಿಂದ ಡೈರೆಕ್ಟರ್ ಆಫ್ ಮೆಡಿಕಲ್ ಎಜುಕೇಷನಿಂದ ಎಲ್ಲನೂ ಕೂಡ ಡೀಟೇಲ್ಸ್ ತೊಗೊಂಡಿದ್ದಾರೆ. ನಿಮ್ಮೆಲ್ಲನೂ ಕೂಡ ಈ ಕಣಿಗೆ ಕಾಣಿಸ್ತಿದೆ, ಎಲ್ಲ ರೂಲ್ ನಂಬರ್ ಕಾಣಿಸ್ತಿದೆ. ಆ್ಯಂಡ್ ಅದೇ ರೀತಿ ನಿಮ್ಮ ಸ್ಕೋರ್ ಕಾರ್ಡು ಮತ್ತು ನಿಮ್ಮ ರ್ಯಾಂಕ್ ಎಲ್ಲ ಕೂಡ ಡೀಟೇಲ್ಸಾಗಿ ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡು ಒಂದು ಟೈಮ್ ಎಲ್ಲ ಕೂಡ ಸರಿಯಾಗಿದೆ ಅಲ್ಲ ಅಂತದ್ದು. ಯಾಕಂದರೆ ಕೆಲವೊಂದಿಷ್ಟು ಹುಡುಗರಿಗೆ ತಪ್ಪ ಇರೋದು, ಅಂದರೆ ಕೆಲವೊಂದಿಷ್ಟು ಹುಡುಗರಿಗೆ ನೀಟ್ ರೂಲ್ ನಂಬರು ಎಲ್ಲನೂ ಕೂಡ ಕರೆಕ್ಟ್ ಇರ್ತದೆ, ಬಟ್ ನೀಟ್ ರ್ಯಾಂಕ್ ಚೇಂಜ್ ಆಗಿರ್ಬೋದು ಅಥವಾ ನೀಟ್ ಸ್ಕೋರ್ ಕಾರ್ಡ್ ಏನಾದರೂ ತಪ್ಪಾಗಿ ಬಂದಿರ್ಬೋದು. ಸೊ ಆ ರೀತಿ ಇದ್ದಾಗ ಒನ್ ಟೈಮ್ ಚೆಕ್ ಮಾಡ್ಕೋರಿ. ಮೇ ಬಿ ಆಗಿರ್ಲಿಕ್ಕಿಲ್ಲ, ಯಾಕಂದರೆ ಇಷ್ಟೆಲ್ಲನೂ ಕೂಡ ಡೀಟೇಲ್ಸ್ ಹಾಕಿರ್ತಾರೆ ಅಂದರೆ ಯಾವುದೇ ರೀತಿ ತಪ್ಪಾಗಿರಲ್ಲ. ಸೊ ಒನ್ ಟೈಮು ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಹ್ಯಾವ್ ಕ್ಲೇಮ್ಡ್ ಕರ್ನಾಟಕ ಸ್ಟೇಟ್ ಇನ್ ದೇರ್ UG NEET 2025 NT ಅಪ್ಲಿಕೇಶನ್. ಅಂದರೆ ಎಲಿಜಿಬಿಲಿಟಿ ಇದ್ದವ್ರದ್ದು ಮಾತ್ರ ಬಿಟ್ಟಿದ್ದಾರೆ, ಎಲಿಜಿಬಿಲಿಟಿ ಇರೋರು ಅವ್ರದ್ದು ಯಾವುದೇ ರೀತಿ ಬಿಟ್ಟಿಲ್ಲ. ಓಕೆ, ಇಷ್ಟು ಹುಡುಗರು ಅಂದರೆ ಇಲ್ಲಿವರೆಗೂ ಯಾರ್ದೆಲ್ಲ ಬಂದಾಯಿತು, ಇಲ್ಲಿ ಎಲ್ಲನೂ ಕೂಡ ಇಲ್ಲಿವರೆಗೂ ಕೊನೆಯದಾಗಿ ಬಂದಿದೆ ನೋಡಿ, ಇಲ್ಲಿವರೆಗೂ 1,31,000 13,00,000
ಇಲ್ಲಿ ಕಾಣಿಸ್ತೀವಿ ನೋಡಿ 13,19,095 ಇಷ್ಟು ಸ್ಟೂಡೆಂಟ್ ಕೂಡ ಏನು ಮಾಡ್ಬೋದು, ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮ ಕರ್ನಾಟಕದಲ್ಲಿ ನೀಟ್ ನಡೀತಕ್ಕಂಥ ಕೌನ್ಸಿಲಿಂಗಲ್ಲಿ. ಓಕೆ, ಇದೇ ಒಂದು ಸ್ಟೂಡೆಂಟ್ ಕೂಡ ನೀವು ಆಲ್ ಇಂಡಿಯಾದಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಸಿಗುತ್ತಾ ಬಿಡುತ್ತೆ ನಿಮ್ಮ ಇಷ್ಟ. ಕರ್ನಾಟಕದಲ್ಲಿ ಅಂತೂ ಏನಪ್ಪ ರಿಜಿಸ್ಟ್ರೇಷನ್ ಇನ್ನೂ ಕೆಲವೊಂದಿಷ್ಟು ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ನೀಟ್ಗೆ ತಕ್ಕನಾಗೆ ಮುಂದೆ ಬರುವಂಥ ದಿನಗಳಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಸಾಧ್ಯ ಆಗಿತ್ತು ಅಂತಂದರೆ MCC ಆ್ಯಂಡ್ ನೀಟ್ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕಂತ ಒಂದು ವಿಡಿಯೋ ಮಾಡಿದ್ದೀನಿ, ನೋಡ್ಕರಿ, ಕಮೆಂಟ್ ಬಾಕ್ಸಲ್ಲಿ ಇರ್ತದೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ, ಬಾಯ್.